ಈ ನವಿ ಆ್ಯಪ್ ಇದರಲ್ಲಿ ನೀವು ರೆಫರ್ ಮಾಡಿಬಿಟ್ಟು ಹಾಗೆ ನೀವು ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ಹಾಗೆ ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ನೀವಿಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಖಾಲಿ ರೆಫರ್ ಮಾಡಿಬಿಟ್ಟು ಪ್ರತಿಯೊಬ್ಬ ಫ್ರೆಂಡ್ಗೆ ನೀವು ರೆಫರ್ ಮಾಡೋದು ನಿಮಗೆ 100 ರೂಪಾಯಿ ಅಂತ ಸಿಗುತ್ತೆ. ಜಸ್ಟ್ ಅವರು ನಿಮ್ಮ ರೆಫರ್ ಮಾಡಿದ ಫ್ರೆಂಡ್ ಏನು ಮಾಡಬೇಕು ಅಂತಂದರೆ 10 ರೂಪೀಸ್ ಇನ್ವೆಸ್ಟ್ ಮಾಡಿದರೆ ಆಯಿತು. ಯಾವ ರೀತಿಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡೋದು ಹಾಗೆ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೀವು ಜಸ್ಟ್ 10 ರೂಪೀಸ್ ಆ್ಯಡ್ ಮಾಡಿದ್ರು ಕೂಡ ಪ್ರತಿಯೊಬ್ಬರಂತೆ 100 ರೂಪಾಯಿ ಅಂತ ಗಳಿಸ್ಬೋದು. ಹಾಗೆ ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ಹಾಗೆ ಗೋಲ್ಡಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಜಸ್ಟ್ ನೀವು ರೆಫರ್ ಮಾಡಿ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಈ ನವಿ ಆ್ಯಪ್ನ ಡೌನ್ಲೋಡ್ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಅಲ್ಲಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುವಂಥದ್ದು. ನಿಮ್ಮ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಈಗ ನನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ವೆರಿಫಿಕೇಷನ್ ಮಾಡ್ಕೊಳ್ಳಿ. ನೋಡ್ಬೋದು ಆಟೋ ವೆರಿಫಿಕೇಷನ್ ಆಗಿದೆ. ಸೊ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ ಓನ್ಲಿ 10 ರೂಪೀಸ್, ಸ್ಟಾರ್ಟ್ ಎಟ್ ಜಸ್ಟ್ 335 ಅಂತಂದು ಈ ರೀತಿ ಆ್ಯಪ್ನ ಇಂಟ್ರಕ್ಷನ್ ಬರುವಂಥದ್ದು. ಸೊ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ಲೊಕೇಶನ್, ಡಿವೈಸ್, SMS ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಅಲೋ ಮಾಡ್ಕೊಳ್ಳಿ. ನಂತರ ನೋಡ್ಬೋದು ಲೊಕೇಶನ್ ಕೂಡ ಅಲೋ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಿಮಗೆ ಈ ಒಂದು ಆ್ಯಪ್ನ ಅಕೌಂಟ್ ಓಪನ್ ಆಗುವಂಥದ್ದು ನೋಡ್ಬೋದು ನೀವಿಲ್ಲಿ. ಸೊ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೀವಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ತೋರಿಸ್ತದೆ. ಕೆಳಗಡೆ ನೋಡ್ಬೋದು ಇಲ್ಲಿ ರೆಫರ್ ಆ್ಯಂಡ್ ಮೈ ರಿವಾರ್ಡ್ಸ್, ಹಾಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ 10 ಅಂತ ಇದೆ. ಸೊ ನೀವು ಸ್ಟಾರ್ಟ್ ಇನ್ವೆಸ್ಟಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೆಟಪ್ ಅಕೌಂಟ್ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಇದೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಸೆಟಪ್ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮ್ಮ ಪೂರ್ತಿ ನೇಮ್ ಅಂದರೆ ನಿಮ್ಮ ಪಾನ್ ಕಾರ್ಡಲ್ಲಿ ಇರುವಂತೆ ಕೆಳಗಡೆ ನೋಡ್ಬೋದು ಪ್ಲೀಸ್ ಎಂಟರ್ ನೇಮ್ ಆ್ಯಸ್ ಪರ್ ಪಾನ್ ಅಂತಂದರೆ ಪಾನ್ ಕಾರ್ಡಲ್ಲಿ ಇರುವಂತೆ ಸೇಮ್ ನೇಮ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ಈ ರೀತಿಯಾಗಿ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಬರ್ತಾ ಇದೆ. ಅಂತಂದರೆ ನಿಮ್ಮ UPI, ಫೋನ್ಪೇ, ಗೂಗಲ್ ಪೇ, Paytm ಎಲ್ಲ ಇರುತ್ತೆ ನೋಡಿ. ಸೊ UPI ಮುಖಾಂತರ ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಟೋ ವೆರಿಫಿಕೇಷನ್ ಆಗುತ್ತೆ. ಅಂತಂದರೆ ನಿಮ್ಮ ಒಂದು UPI ಪೇಮೆಂಟ್ ಫೋನ್ಪೇ ಆಗಿರ್ಬೋದು, Paytm ಆಗಿ ಗೂಗಲ್ ಪೇಯಿಂದ ಜಸ್ಟ್ 1 ರೂಪೀಸ್ ಸೆಂಡ್ ಮಾಡಿದರೆ ಆಯಿತು, ಆಟೋಮೆಟಿಕ್ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಗೆ ಇದರಲ್ಲಿ ನೋಡ್ಬೋದು ಫೋನ್ಪೇ ಮುಖಾಂತರ ನಾನು 1 ರೂಪಾಯಿನ ಸೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಪೇ 1 ರೂಪಾಯಿ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮ UPI ಪಿನ್ ಎಂಟ್ರಿ ಮಾಡಿದರೆ ಆಯಿತು. ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ ಅಥವಾ ಯಾವ ಒಂದು ಫೋನ್ಪೇ ಅಕೌಂಟಿಂದ ಆ್ಯಡ್ ಮಾಡಿರ್ತೀರ ನೋಡಿ, ಅದೇ ಒಂದು ಬ್ಯಾಂಕ್ ಅಕೌಂಟ್ಗೆ ಆಟೋಮೆಟಿಕ್ ಆ್ಯಡ್ ಆಗುತ್ತೆ ಈ ಒಂದು ಆ್ಯಪ್ನ ಮುಖಾಂತರ. ನೀವಲ್ಲಿ ನೋಡ್ತಿರ್ಬೋದು ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ನೇಮ್ ಹಾಗೆ ನಿಮ್ಮ ಅಕೌಂಟ್ ಹೋಲ್ಡರ್ ನಿಮ್ಮೆಲ್ಲ IFSC ಕೋಡ್ ಇನ್ನೊಮ್ಮೆ ನಿಮಗೆ ತೋರಿಸ್ತಾ ಇದೆ. ಸೊ ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ರೆ ಚೇಂಜ್ ಬ್ಯಾಂಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಬೇರೆ ಬ್ಯಾಂಕ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಕನ್ಫರ್ಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಕನ್ಫರ್ಮ್ ಕೂಡ ಮಾಡಿಕೊಂಡು ನಿಮ್ಮ ವೆರಿಫಿಕೇಷನ್ ಮಾಡ್ಕೊಳ್ಬೋದು ಬ್ಯಾಂಕ್ ಅಕೌಂಟ್. ಹಾಗೆ ನೋಡ್ಬೋದು ನಿಮಗೆ ಇಲ್ಲಿ 10 ರೂಪೀಸ್ ಆ್ಯಡ್ ಮಾಡಲೇಬೇಕು ಅಂತ ಬರ್ತಾಯಿದೆ. ಸೊ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಅಮೌಂಟ್ 10 ರೂಪೀಸ್ ಅಂತ ಇದೆ. ನೀವು ಏನು ಮಾಡಬೇಕು ಅಂತಿದ್ರೆ ಕೆಳಗಡೆ ಪೇ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಅಂತಂದರೆ ನೀವು ಇಲ್ಲಿ 10 ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ನೀವು 10 ರೂಪಾಯಿನ ಇನ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ UPI ಪೇಮೆಂಟ್ ಮುಖಾಂತರ. ಪೇ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಂತರ ನಿಮ್ಮ ಪೇ ನೌ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರಿಗೆ OTP ವೆರಿಫಿಕೇಷನ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ. ಹಾಗೆ ನಿಮ್ಗೆ ಪೇಮೆಂಟ್ಗೆ ಬರುತ್ತೆ ನೋಡ್ಬೋದು ಪೇ ಯೂಸಿಂಗ್ UPI ಅಂತ ಇದೆ. ನೀವು ಇಲ್ಲಿ ಫೋನ್ಪೇ, Paytm ಯಾವುದರಲ್ಲೂ ಬೇಕಾದರೂ ನೀವು 10 ರೂಪಾಯಿನ ಆ್ಯಡ್ನ ಮಾಡ್ಕೊಳ್ಬೋದು. ನೋಡ್ಬೋದು ಈ ರೀತಿಯಾಗಿ. ₹10 ಆ್ಯಡ್ ಆದ ತಕ್ಷಣ ನೋಡ್ಬೋದು ನೀವು ವೆಯ್ಟ್ ಮಾಡಬೇಕು. ಯಾವುದೇ ಒಂದು ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು. ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಂತರ ನೀವು ಇಲ್ಲಿ ನೋಡ್ಬೋದು
ಕಂಪ್ಲೀಟ್ KYC ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಆರ್ಡರ್ ಇನ್ ಪ್ರೋಗ್ರೆಸ್ ಅಂತ ಇದೆ, ಆರ್ಡರ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಕಂಪ್ಲೀಟ್ KYC ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡು ನಿಮಗೆ ಇಲ್ಲಿ ಮೇನ್ ಸ್ಟೆಪ್ ಅಂತಂದರೆ ನೋಡ್ಬೋದು, ನಿಮಗೆ ಇಲ್ಲಿ ಪಾನ್ ಕಾರ್ಡ್ ಎಂಟ್ರಿ ಮಾಡಲಿಕ್ಕೆ ಬರುತ್ತೆ. ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿರುವ ಹಾಗೆ ಈ ಆ್ಯಪ್ ಯಾವುದು ಇಲ್ಲಿಗಲ್ ಆ್ಯಪ್ ಅಲ್ಲ, ಇದು ಸೆಕ್ಯೂರ್ ಆ್ಯಂಡ್ ಲೀಗಲ್ ಆ್ಯಪ್ ಅಂತ ಹೇಳ್ಬೋದು. ಬೇಕಿದ್ರೆ ಈ ಆ್ಯಪ್ನ ಬಗ್ಗೆ ನೀವು ಸರ್ಚ್ನ ಕೂಡ ಮಾಡ್ಕೊಳ್ಬೋದು. ಮೋಸ್ಟ್ ಟ್ರೆಂಡಿಂಗ್ನಲ್ಲಿರೋ ಆ್ಯಪ್ ಆಗಿದೆ ಇದು. ಹಾಗೆ ನೀವು ಪಾನ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ. ಹಾಗೆ ನಾನು ಕೂಡ ಈಗ ನನ್ನ ಒಂದು ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕೆಲವೊಬ್ಬರಿಗೆ ಆಧಾರ್ ಕಾರ್ಡ್ ನಂಬರ್ ಕೂಡ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ, ಒಬ್ಬೊಬ್ಬರಿಗೆ ಕೇಳಲ್ಲ. ಸೊ ನೀವು ಆಧಾರ್ ಕಾರ್ಡ್ ನಂಬರ್ ಕೇಳಿದರೆ ನೀವು ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಕೂಡ ಬರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಕೇಳಿದ್ರೆ ಮಾತ್ರ ಹಾಕ್ಕೊಳ್ಳಿ, ಅಥವಾ ಪಾನ್ ಕಾರ್ಡ್ ನಂಬರ್ ಮಾತ್ರ ನೀವು ಹಾಕ್ಕೊಳ್ಬೋದು. ನೋಡ್ಬೋದು ವೆರಿಫೈಯಿಂಗ್ ಯುವರ್ ಪಾನ್ ಅಂತ ಬರ್ತಾ ಇದೆ. ನೋಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ. ಹಾಗೆ ಪರ್ಸ್ನಲ್ ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಕೇಳ್ತಾ ಇದೆ. ನಿಮ್ಮ ಇಮೇಲ್ ID ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್ ಅಂತ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ಟೈಪ್ಸ್ ಆಫ್ ಆಕ್ಯುಪೇಷನ್ ಕೇಳ್ತಾ ಇದೆ. ಸೊ ನೀವು ಯಾವುದು ಬೇಕಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು. ಬಿಸ್ನೆಸ್, ಸೆಲ್ಫ್ ಎಂಪ್ಲಾಯ್ಡ್, ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಸ್ಟೂಡೆಂಟ್, ಅದರ್ಸ್ ಅಂತ. ನಾನಿಲ್ಲಿ ಅದರ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದರೆ ಸೋರ್ಸ್ ಆಫ್ ಇನ್ಕಮ್ ಅಂತ ಕೇಳ್ತಾ ಇದೆ. ಸೊ ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸ್ಯಾಲ್ರಿ, ಸೆಲ್ಫ್ ಎಂಪ್ಲಾಯ್ಡ್, ಅದರ್ಸ್ ಅಂತ. ನಾನು ಅದರ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆ್ಯನ್ಯುವಲ್ ಇನ್ಕಮ್ ಕೇಳ್ತಾ ಇದೆ. ನಿಮಗೆ ಇದರಲ್ಲಿ ಬಿಲೋ 1 lakh ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇದನ್ನೆಲ್ಲ ಡೀಟೇಲ್ಸ್ ಹಾಕಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಲೋಡಿಂಗ್ ಆಗ್ತಾ ಇದೆ. KYC ಕೂಡ ವೆರಿಫಿಕೇಷನ್ ಆಗಿದೆ. ಹಾಗೆ ನೋಡ್ಬೋದು ಕಂಗ್ರಾಚುಲೇಷನ್, ಯು ಹ್ಯಾವ್ ಅರ್ನ್ಡ್ 101 ನವಿ ಕಾಯಿನ್ಸ್ ಅಂತ ಬರ್ತದೆ. ಚೆಕ್ ರಿವಾರ್ಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ರೆ ನೋಡ್ಬೋದು ನಿಮಗೆ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ನ ಮುಖಾಂತರನೂ ಕೂಡ ನೀವು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ನಿಮಗೆ ಇಲ್ಲಿ 10 ಕಾಯಿನ್ಸ್ ಅಂದರೆ ₹1 ಸಿಗುತ್ತೆ. ಸೊ ಇದರಲ್ಲಿ ಯಾವ್ಯಾವ ರೀತಿಯಾಗಿ ಅರ್ನ್ ಮಾಡೋದು ಅಂತಂದರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲಿ ರೆಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. ಹಾಗೆ ಇದರಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಆಗಿ ಗೋಲ್ಡ್ ಲೋನ್ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಕೂಡ ನೀವು ಅರ್ನ್ ಮಾಡ್ಬೋದು. ನೀವು ಇಲ್ಲಿ ರೆಫರ್ ಮಾಡಿದರೆ ಒಬ್ಬರಿಗೆ ರೆಫರ್ ಮಾಡಿದರೆ ನಿಮಗೆ ₹100 ಬರುತ್ತೆ ಅಂತ ಹೇಳ್ಬೋದು. ಕೆಳಗಡೆ ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮಗೆ ಇಲ್ಲಿ ₹100 ಒಬ್ಬರಿಗೆ ರೆಫರ್ ಮಾಡಿದರೆ ನಿಮ್ಮ ಫ್ರೆಂಡಿಗೆ ₹100ವರೆಗೂ ನೀವು ಅರ್ನ್ ಮಾಡ್ಬೋದು. ಅಂತಂದರೆ ನಾನು ಈಗ ತೋರಿಸಿದ ಸ್ಟೆಪ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನೀವು ಡೀಟೇಲಾಗಿ ಹಾಗೆ ₹10 ಇನ್ವೆಸ್ಟ್ ಮಾಡ್ತು ಅಂತಂದರೆ ನಾನು ಆವಾಗಲೇ ತೋರಿಸಿರೋ ಹಾಗೆ ₹10 ಇನ್ವೆಸ್ಟ್ ಮಾಡ್ತು ಅಂತಂದರೆ ನಿಮಗೆ ಒಬ್ಬೊಬ್ಬರಿಂದ ₹100 ಬರುತ್ತೆ. ಹಾಗೆ ಆ ₹100 ಈಸಿಯಾಗಿ ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತೀವಿ ನೋಡಿ, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ. ಈ ರೀತಿಯಾಗಿ ನೀವು ನವಿ ಆ್ಯಪ್ನಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಕೌಂಟ್ ಕ್ರಿಯೇಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಆ್ಯಪ್ನ ಬಗ್ಗೆ ಡೀಟೇಲ್ ಆಗಿ ಇನ್ನೂ ಸಾಕಷ್ಟು ವಿಡಿಯೋ ಮಾಡಲಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.